ಟಾಕ್ಸಿಕ್ನ ಸುತ್ತ ಅಗತ್ಯ ಇಲ್ಲದೆ ಇರುವಂಥ ನೆಗೆಟಿವಿಟಿ ಮತ್ತು ಅಪಪ್ರಚಾರ ಒಂದು ರೀತಿಯ ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡಿದೆ. ಮತ್ತು ಬ್ಯಾಕ್ಲ್ಯಾಶ್ ಮತ್ತು ನೆಗೆಟಿವಿಟಿ ಫಿಲಮ್ನ ಆಲ್ಬಮ್ನ ಮೇಲೆ ಕೂಡ ಬಂತು. ಹಾಗಾದರೆ ನಿಜವಾಗ್ಲೂ ಟಾಕ್ಸಿಕ್ನ ಚಿತ್ರದ ಸಾಂಗ್ಗಳು ಚೆನ್ನಾಗಿಲ್ವಾ, ಅಥವಾ ಕೆಲವೊಂದಿಷ್ಟು ಜನರು ಬೇಕಂತಲೇ ಇದ್ರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರಾ ಅನ್ನೋಂಥ ಡೌಟ್ ಕೂಡ ಬಂತು. ಆದರೆ ಮೊದಲನೇ ಬಾರಿಗೆ ಟಾಕ್ಸಿಕ್ನ ಸಾಂಗ್ಸ್ಗಳನ್ನ ಕೇಳಿದಾಗ ನನಗೂ ಅದೇ ರೀತಿಯ ಅನುಭವ ಆಯಿತು. ರವಿ ಬಸ್ರೂರವರು ಮತ್ತದೇ ಟೆಂಪ್ಲೇಟ್ಸ್ನ ಸಾಂಗ್ಸ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ವಿಶಾಲ್ ಮಿಶ್ರಾರವರ ಎಲ್ಲ ಸಾಂಗ್ಸ್ಗಳು ಕೂಡ ರಿಪಿಟೇಟಿವ್ ಅನ್ನುವಂಥ ಫೀಲ್ ಆಯಿತು. ಮತ್ತು ಎಲ್ಲೋ ಒಂದು ಕಡೆ ಮೊದಲನೇ ಬಾರಿಗೆ ಯೋಗರಾಜ್ ಭಟ್ರವರ ಲಿರಿಕ್ಸ್ನ ಮೇಲೆ ಕೂಡ ಅಸಮಾಧಾನ ಉಂಟಾಯಿತು. ಯಾಕಂದರೆ ಫಿಲಮ್ನ ಬಹುತೇಕ ಸಾಂಗ್ಸ್ಗಳು AI ಯೂಸ್ ಮಾಡಿಕೊಂಡು ಬರೆದಂಥ ಲಿರಿಕ್ಸ್ ಅನ್ನುವಂಥ ಫೀಲ್ ಕೂಡ ಆಯಿತು. ಇಷ್ಟೆಲ್ಲ ಹೇಳಿದ್ದು ನಿಜ, ಆದರೆ ಸಾಂಗ್ಸ್ಗಳನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಆಲಿಸಿದಾಗ ನನಗೆ ಇದರ ಮೇಲಿದ್ದಂಥ ಅಭಿಪ್ರಾಯ ನಿಧಾನವಾಗಿ ಬದಲಾಯಿತು. ಆ್ಯಕ್ಚುಲಿ ಸಾಂಗ್ಸ್ಗಳು ಈಗೀಗ ನನಗೆ ತುಂಬಾ ಇಷ್ಟ ಆಗ್ತಾ ಇದ್ದಾವೆ, ಹಲವು ಬಾರಿ ಕೇಳಿದ ಮೇಲೆ. ಯಶ್ ಅವರು ಆ ಮ್ಯೂಸಿಕ್ ಈವೆಂಟ್ನಲ್ಲಿ ಹೇಳಿದ ಹಾಗೆ ಅವರಿಗೆ ಬೇಕಿದ್ದಂತಹ ಲೋಕಲ್ ಫ್ಲೇವರ್ ಸಾಂಗ್ಸ್ನಲ್ಲಿ ಕೂಡ ಇದ್ದಾವೆ. ಹಾಗೆ ಗೀತು ಮೋಹನ್ ದಾಸ್ರವರ ವೆಸ್ಟರ್ನ್ ಸ್ಟೈಲ್ ಆಫ್ ಮ್ಯೂಸಿಕ್ ಕೂಡ ಇದೆ. ಹಾಗಾದರೆ ಬನ್ನಿ ನೋಡೋಣ ನನಗೆ ಯಾವ ಸಾಂಗ್ಸ್ಗಳು ಎಷ್ಟು ಇಷ್ಟ ಆದವು ಅಂತ ಹೇಳಿ. ಆ್ಯಕ್ಚುಯಲ್ ಟಾಪಿಕ್ಗೆ ಡೈವ್ ಆಗೋ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಟಾಕ್ಸಿಕ್ನಿಂದ ಮೊದಲು ಬಂದಂಥ ಮ್ಯೂಸಿಕ್ನ ಕಂಟೆಂಟ್ ಅಂತ ಹೇಳಿದ್ರೆ ಅದು ತಬಾಹಿ ಸಾಂಗ್. ಫಸ್ಟ್ ಇಂಪ್ರೆಷನ್ನಲ್ಲೇ ಸಾಂಗ್ ನನಗಿಷ್ಟ ಆಯಿತು. ವಿಶಾಲ್ ಮಿಶ್ರಾರವರ ಧ್ವನಿ ಮತ್ತು ಯೋಗರಾಜ್ ಭಟ್ರವರ ಲಿರಿಕ್ಸ್ ಇದು ಒಂದು ಕನ್ನಡದ ಸಾಂಗ್ ಅನ್ನುವಂಥ ಫೀಲ್ ಕೊಡ್ತು. ಇದೇ ಸಾಂಗ್ನ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ಅದಕ್ಕೆ ತುಂಬಾ ಬ್ಯಾಕ್ಲ್ಯಾಶ್ ಕೂಡ ಆಯಿತು. ಆದರೆ ನನಗೆ ಈ ಸಾಂಗ್ನ ಮ್ಯೂಸಿಕ್ ವಿಡಿಯೋ ಕೂಡ ಆರ್ಟಿಸ್ಟಿಕ್ ಆಗಿ ಕಾಣಿಸ್ತು. ಸಾಂಗ್ಸ್ನ ಜೊತೆಗೆ ಇದ್ದಂಥ ವಿಜುವಲ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿದ್ದು ಲ್ಯಾಪ್ಟಾಪ್ನಲ್ಲೇ ನೋಡುವಾಗ ನನಗೆ ಇಮ್ಮೆರ್ಸಿವ್ ಎಕ್ಸ್ಪೀರಿಯನ್ಸನ್ನು ಕೊಡ್ತು ಅಂತ ಹೇಳ್ತೀನಿ. ಟಾಕ್ಸಿಕ್ನಿಂದ ಬಂದಂಥ ಎರಡನೇ ಸಾಂಗ್ ಮನಮೋಹಕ. ಎಲ್ಲ ಭಾಷೆಯಲ್ಲೂ ಹಾಡಿರೋದು ಸಿದ್ಧಾರ್ಥ್ ಬಸ್ರೂರವರೇ. ಸಾಂಗ್ನ ಕಂಪೋಸಿಷನ್ ಡಿಫ್ರೆಂಟ್ ಆಗಿತ್ತು. ಸಾಂಗ್ನ ಹೆಸರಿನ ರೀತಿಯಲ್ಲೇ ಸಾಂಗ್ ಕೂಡ ಮನಮೋಹಕವಾಗಿತ್ತು. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ತಬಾಹಿ ಸಾಂಗಿಂತ ನನಗೆ ಈ ಸಾಂಗೇ ತುಂಬಾ ಇಷ್ಟ ಆಯಿತು. ಇನ್ನು ಆಲ್ಬಮ್ನಲ್ಲಿ ಹೊಸದಾಗಿ ರಿಲೀಸ್ ಮಾಡಿದಂಥ ಸಾಂಗ್ಸ್ಗಳ ವಿಚಾರಕ್ಕೆ ಬರೋದಾದರೆ ನನಗೆ ಹೆಚ್ಚು ಇಷ್ಟ ಆದಂಥ ಸಾಂಗ್ ಅಂತ ಹೇಳಿದ್ರೆ ಅದು ವಿಶಾಲ್ ಮಿಶ್ರಾರವರು ಕಂಪೋಸ್ ಮಾಡಿ ಮತ್ತು ಹಾಡಿರುವಂಥ ಆರದ ಗಾಯ ಸೋಲ್ ವರ್ಷನ್ ಮತ್ತು ಪೀಕಾಬು. ಆರದ ಗಾಯ ಒಂದು ಸಾಮ್ರಾಜ್ಯದ ಪತನವನ್ನು ಸೂಚಿಸುವಂತಹ ಸಾಂಗ್ ಆಗಿ ರೆಪ್ರೆಸೆಂಟ್ ಆದರೆ ಪೀಕಾಬು ಒಂದು ಸೈಕಿಕ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಂಥ ಸಾಂಗ್ ಆಗಿತ್ತು. ಹಾಗಾಗಿ ಇಡೀ ಆಲ್ಬಮ್ನಲ್ಲಿ ನನಗೆ ಇಷ್ಟ ಆದಂಥ ಟಾಪ್ 2 ಸಾಂಗ್ಸ್ ಅಂತ ಹೇಳಿದ್ರೆ ಅವು ಇವೇ ಆಗಿದ್ದಾವೆ. ಇನ್ನು ರವಿ ಬಸ್ರೂರವರು ಕಂಪೋಸ್ ಮಾಡಿರುವಂಥ ಸಾಂಗ್ಸ್ಗಳಲ್ಲಿ ಹಿಸ್ ಔರಾ ಹಿಟ್ಸ್ ಯು ಮತ್ತದೇ ಹಳೆಯ ಟೆಂಪ್ಲೇಟ್ನ ಸಾಂಗ್ ಅನ್ನುವಂಥ ಫೀಲ್ ಕೊಡ್ತು. ಹಾಗಾಗಿ ಈ ಸಾಂಗ್ ನನಗಷ್ಟು ಕನೆಕ್ಟ್ ಆಗಲಿಲ್ಲ. ಆದರೆ ನೋಡೋಣ, ಥಿಯೇಟರ್ಸ್ನಲ್ಲಿ ಈ ಸಾಂಗ್ ಬೇರೆ ರೀತಿಯ ಎಕ್ಸ್ಪೀರಿಯನ್ಸನ್ನೇ ಕೊಡಬಹುದು. ಮತ್ತು ರವಿ ಬಸ್ರೂರವರು ಮ್ಯೂಸಿಕನ್ನು ಕಂಪೋಸ್ ಮಾಡೋದೇ ಥಿಯೇಟರ್ಸ್ಗಳಿಗೋಸ್ಕರ. ಇನ್ನು ರವಿ ಬಸ್ರೂರವರು ಕಂಪೋಸ್ ಮಾಡಿರುವಂಥ 2 ಥೀಮ್ ಮ್ಯೂಸಿಕ್ಗಳು ಕೂಡ ನನಗಿಷ್ಟ ಆದವು. ಬೇರೆಯೇ ಸ್ಟ್ಯಾಂಡರ್ಡ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಇವುಗಳು. ಮತ್ತು ರವಿ ಬಸ್ರೂರವರು ಹಿಂದಿನ ಚಿತ್ರಗಳಿಗಿಂತ ಈ ಚಿತ್ರದಲ್ಲಿ ವೆಸ್ಟರ್ನ್ ಸ್ಟೈಲ್ ಆಫ್ ಮ್ಯೂಸಿಕನ್ನು ಟ್ರೈ ಮಾಡಿರೋದ್ರಿಂದ ಬೇರೆ ರೀತಿಯ ಎಕ್ಸ್ಪೀರಿಯನ್ಸನ್ನು ಥಿಯೇಟರ್ಸ್ನಲ್ಲಿ ನಾವು ಪಡ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆನ್ ಅ ಹೋಲ್ ಸಾಂಗ್ಸ್ಗಳಿಗೆ ನಾನು 4 ಔಟ್ ಆಫ್ 5 ರೇಟಿಂಗನ್ನು ಕೊಡ್ತೀನಿ. ಮತ್ತು ನಾನು ತುಂಬ ಉತ್ಸುಕನಾಗಿ ಕಾಯ್ತಾ ಇದ್ದೀನಿ ಗೀತು ಮೋಹನ್ ದಾಸ್ರವರು ಈ ಸಾಂಗ್ಸ್ಗಳನ್ನು ಚಿತ್ರದಲ್ಲಿ ಹೇಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ನೀವು ಸಾಂಗ್ಸ್ಗಳನ್ನು ಆಲ್ರೆಡಿ ಕೇಳಿದರೆ ನಿಮಗೆ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.